ರೆಡ್ಡಿ ಜನಸಂಘದ ವತಿಯಿಂದ ಮೇ 10ರಂದು ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆಗೆ ನಿರ್ಧಾರ. ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲು ವೇದಿಕೆ ಸಜ್ಜು. ಮೇ 5ರೊಳಗೆ ಅರ್ಜಿ ಸಲ್ಲಿಸಲು ಮನವಿ. ಕೆಜಿಎಫ್ ತಾಲೂಕಿನ ರೆಡ್ಡಿ ಸಂಘ ಹಾಗೂ ಜಿಲ್ಲಾ ಸಂಘದ ವತಿಯಿಂದ ಮೇ 10ರಂದು ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಅತ್ಯಂತ ಸಡಗರ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಲಾಯಿತು. ಸೋಮವಾರದಂದು ಕೆಜಿಎಫ್ನ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮುದಾಯದ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಈ ಕುರಿತು ತೀರ್ಮಾನ ಕೈಗೊಳ್ಳಲಾಯಿತು. ಈ ಬಾರಿಯ ಜಯಂತಿಯ ಪ್ರಯುಕ್ತ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗೌರವಿಸಲು ನಿರ್ಧರಿಸಲಾಗಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುವುದು. ಅದಕ್ಕಾಗಿ ಸನ್ಮಾನಕ್ಕೆ ಅರ್ಹರಾದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಮತ್ತು ವಿವರಗಳನ್ನ ಮೇ 5ರೊಳಗಾಗಿ ಸಮಾಜದ ಪದಾಧಿಕಾರಿಗಳಿಗೆ ತಲುಪಿಸಲು ಕೋರಲಾಗಿದೆ. ಇನ್ನು ಜಯಂತಿಯ ಅಂಗವಾಗಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಲು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಭೆಯಲ್ಲಿ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ, ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿ, ಜಿಲ್ಲಾ ಗೌರವ ಅಧ್ಯಕ್ಷರಾದ ವಿಜಯರಾಘವ ರೆಡ್ಡಿ, ಕೆಜಿಎಫ್ ತಾಲೂಕು ಅಧ್ಯಕ್ಷ ಪ್ರಸನ್ನ ರೆಡ್ಡಿ, ಕಾರ್ಯದರ್ಶಿ ರವಿರೆಡ್ಡಿ, ಬಿಎಂಎಲ್ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ವಕೀಲ ಪದ್ಮನಾಭ ರೆಡ್ಡಿ, ಮಾಲೂರು ಅಶ್ವಥ್ ರೆಡ್ಡಿ, ಸುರೇಶ್ ರೆಡ್ಡಿ, ಶಾಂತಮ್ಮ, ರಾಮಸ್ವಾಮಿ ರೆಡ್ಡಿ, ಪ್ರಕಾಶ್, ದಾಮೋದರ್ ರೆಡ್ಡಿ, ಮುನಿವೆಂಕಟ ರೆಡ್ಡಿ, ರಾಘವೇಂದ್ರ, ಅಭಿಲಾಷ್, ಅರುಣ್, ಭಾಸ್ಕರ್, ವೆಂಕಟರೆಡ್ಡಿ, ಚಂದ್ರಾರೆಡ್ಡಿ, ಆರ್ಟಿಒ ವಿಜಯರಾಘವ ರೆಡ್ಡಿ, ನಾರಾಯಣ ರೆಡ್ಡಿ, ರಾಮಕೃಷ್ಣ ರೆಡ್ಡಿ, ಶಂಕರ್ ರೆಡ್ಡಿ, ನರೇಂದ್ರ, ಗೋಪಿ, ರಾಧಮ್ಮ, ಬಾಬುರೆಡ್ಡಿ ಸೇರಿದಂತೆ ಸಮುದಾಯದ ಪ್ರಮುಖ ಮುಖಂಡರು, ಉತ್ಸಾಹಿ ಯುವಕರು ಮತ್ತು ಮಹಿಳೆಯರು ಭಾಗವಹಿಸಿದ್ದರು. ರೆಡ್ಡಿ ಕೆಜಿಎಫ್ ತಾಲೂಕಿನ ರೆಡ್ಡಿ ಜನಸಂಘ ಏನು ಒಂದು ಸಮಾಜನ ಒಗ್ಗೂಡಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ವು. ಅದೇ ತರ ಎಲ್ಲರೂ ನಮ್ಮ ರೆಡ್ಡಿ ಸಮಾಜದವರು ಒತ್ತು ಕೊಟ್ಟು ಇವತ್ತು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಒಂದೊಂದು ಜಯಂತಿಗೂ ಒಂದೊಂದು ಇಂಪ್ರೂವ್ ಆಗ್ತಾ ಇದೆ. ಈಗ ನಾವು ಮೇ 10ನೇ ತಾರೀಕು ಮಹಾಸ್ವಾದಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಣೆ ಮಾಡಬೇಕಂತ ನಾವು ಕೆಜಿಎಫ್ ತಾಲೂಕಲ್ಲೇ ನಿರ್ಣಯ ಮಾಡಿದ್ವು. ಆದರೆ ಕೋಲಾರ ಜಿಲ್ಲಾ ಒಂದು ಸಭೆಯಲ್ಲಿ ಎಲ್ಲಾ ತಾಲೂಕವರು ಒಂದೇ ಕಡೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಅಲ್ಲೇ ಮಾಡೋದು ನಿರ್ಣಯ ಆಗಿದೆ. ಈಗ ನಮ್ಮ ತಾಲೂಕಿನ ಏನು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ದಿವಸ ಹೆಣ್ಣು ಮಕ್ಕಳು ಏನು ಗಂಡು ಮಕ್ಕಳು ಒಂದು 100 ಇದ್ರೆ ಇನ್ನೊಂದು 100 ಹೆಣ್ಣು ಮಕ್ಕಳು ಬರಬೇಕಂತ, ಅವರ ಕುಟುಂಬದವರೆಲ್ಲ ಬರಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದವರಿಗೆ ಆವತ್ತು ನಾವು ಏನೇ ವ್ಯವಸ್ಥೆ ಮಾಡಿದ್ರೂ ಅವರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಕರ್ಕೊಂಡು ಬರೋವರೆಗೂ ನಾವು ರೆಸ್ಪಾನ್ಸಿಬಲ್ ತೆಗೆದುಕೊಳ್ತೀವಿ ಅಂತ ಈ ಮಾಧ್ಯಮ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ರೆಡ್ಡಿ ಜನಾಂಗದ ಮಕ್ಕಳು ಪ್ರತಿಭೆಗಳನ್ನು ಗುರುತಿಸುವಂತ ಒಂದು 2 ವರ್ಷದಿಂದ ಮಾಡ್ತಾ ಇದ್ದೀವಿ. SLCಯಲ್ಲಿ 90% ಮೇಲೆ ಪಟ್ಟಿರುವ ಮಕ್ಕಳು ಯಾರೇ ಇದ್ರೂ ನಮಗೆ ಮಾಹಿತಿ ಕೊಡಬೇಕು. ಒಂದು 5ನೇ ತಾರೀಕು ಒಳಗಡೆ ನಾವು ಅದನ್ನ ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಅನುಕೂಲವಿರುತ್ತೆ. ಯಾಕಂದ್ರೆ ಲಾಸ್ಟಲ್ಲಿ ಬಂದು ಇದು ಮಾಡಿದ್ರೆ ನಾವು ಪೂರ್ವ ತಯಾರಿ ಆಗಿದ ಮೇಲೆ ಕಷ್ಟ ಆಗುತ್ತೆ. ಆ ಒಂದು ದಿನದಲ್ಲಿ ಎಲ್ಲ ನಮ್ಮ ಸಮಾಜದ ರೆಡ್ಡಿ ಸಮಾಜದ ಯಾವುದೇ ಊರಲ್ಲೂ ಇದ್ರೂ ಅವರು ಗುರುತಿಸಿ ಆ ಪಂಚಾಯತಿಗೆ ನಾವು ವಹಿಸಿದ್ದೀವಿ. ಆಗಲೇ ಮಾಹಿತಿ ಹೋಗಿದೆ. ಈ ಮತ್ತೊಮ್ಮೆ ಅವ್ರಿಗೆ ಹೇಳ್ತಾ ಇದ್ದೀವಿ. ಆಮೇಲೆ ಅದೇ ದ್ವಿತೀಯ ಪರೀಕ್ಷೆಯಲ್ಲೂ 90% ಬಂದಿರೋರನ್ನ ಗುರುತಿಸಿದ್ದೀವಿ. ಯಾರಾದ್ರೂ ಮಿಸ್ ಆಗಿದ್ರೆ ಆ ಪಂಚಾಯತಿಯಲ್ಲಿ ಆ ಹಳ್ಳಿ ಯಾವ್ದು ಬರುತ್ತೆ ಅವರೇ ರೆಸ್ಪಾನ್ಸಿಬಲ್ ಆಗ್ತಾರಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಪೂರ್ತಿ ತಾಲೂಕು ನೋಡೋಕ್ಕಿಂತ ಅದೇ ಹಳ್ಳಿಯವರು ಕೊಟ್ರೆ ಅನುಕೂಲ ಆಗುತ್ತಂತ. ಅದೇ ಪಂಚಾಯತಿಯಲ್ಲಿ ಯಾವ ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಗುರುತಿಸಿ ಅದು ನಮಗೆ ಮಾಹಿತಿ ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆ ಮೇ 10ನೇ ತಾರೀಕು ಎಲ್ರಿಗೂ ನಾನು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರೂ ನಿಮ್ಮ ಸಹಕಾರ ಬೇಕಾಗುತ್ತೆ, ನಮ್ಮ ಸಮಾಜದ ಸಹಕಾರ ಬೇಕಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮ. ನಾವು ರೆಡ್ಡಿ ಕುಲದ ನಮ್ಮ ದೇವತೆ ಆದಂಥ ಮಹಾಸಾಧ್ವಿ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತ್ಯೋತ್ಸವ ಮೇ 10ನೇ ತಾರೀಕು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ನಿಮಿತ್ತ ನಮ್ಮ ಎಲ್ಲ ಕೋಲಾರ ಜಿಲ್ಲೆಯಲ್ಲಿ ಶ್ರೀ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯ 6 ತಾಲೂಕುಗಳ ಎಲ್ಲ ನಮ್ಮ ಸಮುದಾಯದ ಬಂಧುಗಳನ್ನು ಕರೆದು ಪೂರ್ವಭಾವಿ ಸಭೆಗಳನ್ನು ನಡೆಸಿ ಆ ದಿನ ನಮ್ಮ ಮಲ್ಲಮ್ಮ ತಾಯಿಯ ಜಯಂತ್ಯೋತ್ಸವ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಮಕ್ಕಳು SSLCಯಲ್ಲಿ ಮತ್ತು ಸೆಕೆಂಡ್ PUCಯಲ್ಲಿ ಹೆಚ್ಚಿನ ಅಂಕಗಳು ಪಡೆದಿರೋಂಥ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿಕೊಂಡು ಹಾಗೆ ಮಲ್ಲಮ್ಮನ ಜಯಂತ್ಯೋತ್ಸವ ಮಾಡೋದಕ್ಕೆ ಎಲ್ಲ ನಮ್ಮ ಸಮುದಾಯ ಬಂಧುಗಳನ್ನು ಕರೆದು ಇವತ್ತು ಚರ್ಚೆ ಮಾಡಿ ಪೂರ್ವವಾಗಿ ಯಶಸ್ವಿಯಾಗಿದೆ. ಇದೇ ರೀತಿಯಾಗಿ 10ನೇ ತಾರೀಕು ಕೋಲಾರ ಜಿಲ್ಲಾ ಚೆನ್ನಯ್ಯ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಎಲ್ಲ ಸಭೆ ಸೇರಿದೆ.
ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಉತ್ಸವವನ್ನ ಜಿಲ್ಲಾ ಕೇಂದ್ರದಲ್ಲೂ ಮತ್ತು ನಮ್ಮ ತಾಲೂಕಿನ ಕೇಂದ್ರದಲ್ಲೂ ಸಹ ನಾವು ಈ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಒಂದು ಪೂರ್ವಭಾವಿ ಸಭೆಯನ್ನ ಇವತ್ತು ದಿವಸ ಇಲ್ಲಿ ಇಟ್ಕೊಂಡು ಅದರಲ್ಲಿ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಜಯಂತಿಯನ್ನ ಕಾರ್ಯಕ್ರಮ ಮುಗಿಸ್ಕೊಂಡು ಕೋಲಾರಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕುಲಬಾಂಧವರೆಲ್ಲರೂ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತೆ ನಮ್ಮ ಕುಲಬಾಂಧವರಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಬಹಳ ಆದ್ಯತೆ ಕೊಡಬೇಕಂತ ಅವ್ರನ್ನೆಲ್ಲ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳ್ತಾ, ಜೊತೆಗೆ ತಾಲೂಕಿನ ಒಂದು ಕಾರ್ಯಕ್ರಮದಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮ ಇವತ್ತು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಲಾರ ಜಿಲ್ಲಾ ರೆಡ್ಡಿ ಜನಸಂಘದ ವತಿಯಿಂದ ಮೇ 10ನೇ ತಾರೀಕು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು, ಜಿಲ್ಲಾ ಆಡಳಿತದಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಪೂರ್ವಭಾವಿಯಾಗಿ 6 ತಾಲೂಕುಗಳಲ್ಲಿ ಈ ದಿನ KGF ತಾಲೂಕಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ದು, ಈ ಸಭೆಯಲ್ಲಿ ಎಲ್ಲ ಗಣ್ಯರು, ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮುಖಂಡರು ಕೂಡ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟು ನಾವು ಅವರಿಗೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಜಯಂತ್ಯೋತ್ಸವ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, SLC ಮತ್ತು PUCನಲ್ಲಿ 90 ಅಂಕಗಳನ್ನು ಹೆಚ್ಚಿನ ರೀತಿಯಲ್ಲಿ ಪಡೆದಂಥ ಮಕ್ಕಳಿಗೆ, ಅವರು ಬಡವರು ಇರ್ಬೋದು, ಯಾರೇ ಮಕ್ಕಳಿರಲಿ, ಅವರಿಗೆ ಒಂದು ಗೌರವವನ್ನು ಸೂಚಿಸಿ ಉನ್ನತ ಮಟ್ಟ ಶಿಕ್ಷಣಕ್ಕೆ ಹೋಗೋದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕು. ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಿಗೆ ಗೌರವವನ್ನು ಸೂಚಿಸೋದಕ್ಕೆ ಮೇ 10ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಶಾಸಕರುಗಳು ಮತ್ತು ಮಂತ್ರಿಗಳನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಬಹಳ ಯಶಸ್ವಿ ಆಗ್ತದೆ. ಮೊದಲು ಹೇಮಣ್ಣ ಜಯಂತಿಯನ್ನು ಕೂಡ ಮಾಡಿದ್ದೀವಿ, ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಅದೇ ರೀತಿ ಈ ಸಾರಿ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತೇಳಿ KGF ತಾಲೂಕು ಮತ್ತು 6 ತಾಲೂಕುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮ್ಮ ಸ್ವಾಮೀಜಿಗಳಾದಂಥ ವಿವೇಕಾನಂದ ಸ್ವಾಮೀಜಿಗಳನ್ನು ಕೂಡ ನಾವು ಇನ್ವೈಟ್ ಮಾಡ್ತೇವೆ.